ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸೋಕೆ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಿದೆ. ಬಡವರ ಮೇಲಿನ ಕಿರುಕುಳ ಕಡಿವಾಣಕ್ಕೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗಿದೆ. ಕಾನೂನು ತೊಡಕಾಗದಂತೆ ಮಸೂದೆ ಜಾರಿಗೆ ತರೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ನಾಳೆ ಮಸೂದೆ ಅಂಗೀಕಾರ ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತಾ ಇದೆ. ಕಾನೂನು ಕಂದಾಯ ಇಲಾಖೆಗಳ ಸಚಿವರಿಂದ ನಿನ್ನೆ ಸಭೆ ಕೂಡ ಆಗಿದೆ. ಸಾಲದ ಕಿರುಕುಳವನ್ನ ತಪ್ಪಿಸೋಕೆ ಆನ್ಲೈನ್ ವ್ಯವಸ್ಥೆಯನ್ನ ಕಡ್ಡಾಯ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಆಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹಾಗೆ ಕೃಷ್ಣ ಬೈರೇಗೌಡ ಚರ್ಚೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಅಡೆತಡೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಚಿವರು. ಜೊತೆಗೆ ಕಿರುಕುಳದ ವಿರುದ್ಧ ಕ್ರಮದ ಬಗ್ಗೆಯೂ ಕೂಡ ಮಾತುಕತೆಯನ್ನ ಮಾಡಲಾಗಿದೆ. ಸಿಎಂ ಜೊತೆ ಮತ್ತೊಂದು ಸುತ್ತಿನ ಚರ್ಚೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಸೊ ಈ ಫೈನಾನ್ಸ್ ಕಿರುಕುಳಕ್ಕೆ ಒಂದು ಕಡಿವಾಣವನ್ನ ಹಾಕಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಏನೇನು ಕಠಿಣ ರೀತಿಯಾದಂಥ ರೂಲ್ಸನ್ನು ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಮೀಟಿಂಗ್ಗಳನ್ನು ಮಾಡಲಾಗ್ತಾ ಇದೆ. ಸಂಬಂಧಪಟ್ಟಂಥ ಇಲಾಖಾವಾರು ಅಧಿಕಾರಿಗಳು ಸಚಿವರುಗಳ ಜೊತೆಗೆ ಮೀಟಿಂಗನ್ನು ನಡೆಸಲಾಗ್ತಾ ಇದೆ. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತಂದರೆ ರಾಜ್ಯದ ಜನರು ಸಮಸ್ಯೆಗೆ ತುತ್ತಾಗ್ತಾರೆ. ಅದರಲ್ಲೂ ಬಡ ವರ್ಗದವರು, ಮಧ್ಯಮ ವರ್ಗದವರು ಈ ಫಿನಾನ್ಸ್ ಕಂಪನಿಗಳನ್ನು ನಂಬ್ಕೊಂಡೇ ಇರ್ತಾರೆ. ಸೊ ಹಾಗಾಗಿ ಇದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳೇ ಈ ಫೈನಾನ್ಸ್ ಕಂಪನಿಯವ್ರನ್ನ ಕರೆದು ಬುದ್ಧಿ ಹೇಳಿ ಕಳಿಸಿದ್ದಾರೆ. ಒಂದಷ್ಟು ಖಡಕ್ಕಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಕೆಲವೊಂದಷ್ಟು ರೂಲ್ಸ್ ಕಠಿಣವಾಗಿ ಆಗಲೇಬೇಕು ಅನ್ನುವಂಥ ಬೇಡಿಕೆ ಕೂಡ ಇದೆ. ಬಡವರನ್ನ ಸಾಲದ ಸುಳಿಗೆ ಸಿಲುಕಿಸ್ತಿರುವಂಥ ಹುನ್ನಾರವನ್ನು ಹೇಗಾದರೂ ಮಾಡಿ ತಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬಹುದು, ಆ ಕ್ರಮಗಳು ಸ್ಟ್ರಾಂಗ್ ಆಗಿರಬೇಕು ಅಂತ ಆನ್ಲೈನ್ ಪೋರ್ಟಲ್ ಮಾಡಿ ಯಾರಿಗೆ ಎಷ್ಟು ಸಾಲ ಅಂತ ಅಪ್ಡೇಟನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಚಿಂತನೆ ಆಗಿದೆ. ಸಾಲದ ಸಂಪೂರ್ಣ ಪ್ರಕ್ರಿಯೆ ಆನ್ಲೈನ್ ಮೂಲಕವೇ ನಡಿಬೇಕು ಅಂತ. ಸೊ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ತಗೊಂಡಿದ್ದಾರೆ, ಎಷ್ಟು ತೀರಿಸಿದ್ದಾರೆ, ಇದೆಲ್ಲ ಡಾಕ್ಯುಮೆಂಟು ಕೆಲವರು ಹೇಳ್ತಾ ಇದ್ರು ನಮಗೆ ಓದಕ್ಕೆ ಬರಲ್ಲ, ಬಂದರು ಸೈನ್ ಹಾಕಿಸಿದ್ರು, ನಮಗೆ ಸೈನ್ ಹಾಕಿಸಿದ್ರೆ ಬೇರೆ ಇದರಲ್ಲಿ ಈ ಥರದ್ದೆಲ್ಲ. ಸೊ ಒಂದು ಟ್ರಾನ್ಸ್ಪರೆಂಟ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಪಾರದರ್ಶಕವಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆನ್ಲೈನ್ ಮುಖಾಂತರ ಎಲ್ಲವನ್ನೂ ಅಪ್ಡೇಟ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಕೂಡ ಇದ್ದಾರೆ. ಸಾಲದ ಬಡ್ಡಿ ಪ್ರಮಾಣ ಪಾರದರ್ಶಕ ಹಾಗೂ RBI ನೀತಿಗೆ ಅನುಗುಣವಾಗಿರಬೇಕು. ಸೊ ರೂಲ್ಸ್ ಇದೆ, ಬಡ್ಡಿ ಇಷ್ಟೇ ಪರ್ಸೆಂಟೇಜ್ ಇರಬೇಕು ಅಂತ. ಕೆಲವರು 32-38% ಅಂತ ಹೇಳ್ತಾರೆ. RBI ರೂಲ್ಸ್ನಲ್ಲಿ ಅದು ಇಲ್ಲವೇ ಇಲ್ಲ. ಅತಿ ಹೆಚ್ಚು ಬಡ್ಡಿಯನ್ನು ತೆಗೆದುಕೊಳ್ತಾ ಇರ್ತಾರೆ. RBI ಗೈಡ್ಲೈನ್ಸ್ಗಳು ಏನಿದೆಯೋ ಅದರ ರೀತಿಯೇ ಬಡ್ಡಿ ವಸೂಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಮಾಡಲಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ರಾಜ್ಯದಲ್ಲಿ ನೋಂದಣಿ ಆಗಿರಬೇಕು, ರಿಜಿಸ್ಟ್ರೇಷನ್ಸ್ ಆಗಿರಲೇಬೇಕು. ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದರೆ ಅದನ್ನು ಫೈನಾನ್ಸ್ ಕಂಪನಿ ಅಂತ ಕರೆಯೋಕೆ ಆಗಲ್ಲ ಅಂತ. ಯಾವುದೇ ಸಂದರ್ಭದಲ್ಲೂ ಈ ನೋಂದಣಿಯನ್ನು ಸರ್ಕಾರ ತಿರಸ್ಕರಿಸಬಹುದು. ಏನೋ ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇದೆ, ಟಾರ್ಚರ್ ಮಾಡ್ತಿದ್ದಾರೆ, ಹೆಚ್ಚು ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ, ಸುಳ್ಳು ದಾಖಲೆಗಳನ್ನು ಕೊಡ್ತಾ ಇದ್ದಾರೆ, ಸುಳ್ಳು ಹಣ ಲೆಕ್ಕದ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ಯಾವಾಗ ಬೇಕಾದರೂ ರಿಜೆಕ್ಟ್ ಮಾಡಬಹುದು. ಇನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳ ವ್ಯವಹಾರವನ್ನು ವಿಚಾರಣೆ ಮಾಡಲಿಕ್ಕೆ ಪ್ರತಿ ಜಿಲ್ಲೆಯಲ್ಲಿ ADC AC ಒಳಗೊಂಡಂಥ ಒಂದು ಸಮಿತಿಯನ್ನು ನೇಮಕ ಮಾಡಬೇಕು ಅನ್ನುವಂಥ ಪ್ಲಾನ್ ಕೂಡ ಇದೆ. ಸಾಲದ ಹೆಸರಿನಲ್ಲಿ ಜನರಿಂದ ಯಾವ ವಸ್ತುಗಳು ಆಸ್ತಿಗಳನ್ನು ಅಡಮಾನ ಇಡಿಸಿಕೊಂಡುವಂತಿಲ್ಲ ಅನ್ನುವಂಥ ರೂಲ್ಸ್ ತರಬೇಕು. ಮಧ್ಯವರ್ತಿಗಳ ಮೂಲಕ ದಬ್ಬಾಳಿಕೆಯನ್ನು ಮಾಡೋ ಹಾಗಿಲ್ಲ. ಇಷ್ಟೆಲ್ಲ ಕಠಿಣ ರೂಲ್ಸ್ಗಳ ಬಗ್ಗೆ ಚರ್ಚೆ ಆಗಿದೆ. ಈ ಎಲ್ಲ ರೂಲ್ಸ್ಗಳನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿ ಕೂಡ ಆಗಿದೆ. ರಾಜ್ಯಪಾಲರ ಅಂಗಳಕ್ಕೆ ಇದು ಹೋಗ್ತಾ ಇದೆ. ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀವಿ ಅಂತ ಈ ಹಿಂದೆನೇ ಕೂಡ ಹೇಳಿದರು. ಬಟ್ ಒಂದಷ್ಟು ಅಡೆತಡೆಗಳು, ಸವಾಲುಗಳು ಎದುರಾಗಿತ್ತು. ಹಾಗಾಗಿ ಸಮಯವನ್ನು ಕೇಳಲಾಗಿತ್ತು. ಆ ಸಮಯದಂತೆಯೇ ಇದೀಗ ನಿನ್ನೆ ಕೂಡ ಮೀಟಿಂಗನ್ನು ಮಾಡಲಾಗಿದೆ. ಮೀಟಿಂಗನ್ನು ಮಾಡಿ ಒಂದು ಕಠಿಣ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಸದ್ಯದ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಈ ದಬ್ಬಾಳಿಕೆಗಳನ್ನೆಲ್ಲ ಫಸ್ಟ್ ಕಟ್ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ರೀತಿಯಾದಂಥ ರೂಲ್ಸನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಮಾತುಕತೆಗಳಾಗಿದೆ.